ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಶನಿವಾರ ಏನಾದರೂ ನಮಗೆ ತ್ರಯೋದಶಿ ಬಂದಿದೆ ಅಂದರೆ ಶನಿ ತ್ರಯೋದಶಿ ಅಂತ ಹೇಳ್ತೀವಿ. ಶನಿ ತ್ರಯೋದಶಿ ಅನ್ನುವಂಥದ್ದು ಬಹಳ ಶಕ್ತಿ ಇರುವಂಥದ್ದು. ಮನುಷ್ಯನಿಗೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತಲೇ ಬಂದಿರುವಂಥ ಶಕ್ತಿದಾಯಕವಾದ ದಿನ ಅಂತ ನಾವು ಇದನ್ನು ಕನ್ಸಿಡರ್ ಮಾಡಬೇಕು. ಏಕೆಂದರೆ ಯಾರ ಜೀವನದಲ್ಲಿ ಶನಿದೇವರು ಬಂದಿದ್ದಾರೆ ಅಂದರೆ ಜೀವನ ಸಾಕಪ್ಪ, ನಮಗೆ ಕಷ್ಟಗಳು ಬಂದುಬಿಟ್ಟಿದೆ, ಇಷ್ಟೇ ಸಾಕು, ಇನ್ನು ಬೇಡ ಅನ್ನುವ ಮಟ್ಟಕ್ಕೆ ನಾವು ನೋವು ಪಟ್ಟಿರ್ತೀವಿ, ದುಃಖ ಪಟ್ಟಿರ್ತೀವಿ, ಯಾರು ಸಹಾಯ ಮಾಡಿರೋದಿಲ್ಲ. ಆದರೆ ಶನಿದೇವರು ಯಾರ ಜೀವನದಲ್ಲಿ ಬರ್ತಾನೋ ಶಿಸ್ತನ್ನು ಕಲಿಸೋದಕ್ಕೆ ಅಂತಲೇ ಬರುವಂಥದ್ದು. ಏನೇ ಕಷ್ಟ ಬಂದರೂ ಕೂಡ ನಾವು ಕುಗ್ಗೋಗದೆ ಮುಂದೆ ಗಟ್ಟಿಯಾಗಿ ನಿಲ್ಲೋದಕ್ಕೆ ಬರುವಂಥದ್ದು. ಅಂದರೆ ಟೋಟಲಾಗಿ ನಾವು ಹೇಳಬೇಕು ಅಂದರೆ ಶನಿದೇವರು ನಾವು ಏನು ಕೆಲಸ ಮಾಡ್ತೀವೋ ಅದರ ಮೇಲೆ ನಮಗೆ ಕರ್ಮಫಲದ ಮೇಲೆ ರಿಸಲ್ಟ್ ಬರುವಂಥದ್ದು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಶನಿದೇವರನ್ನು ಒಲಿಸ್ಕೊಳ್ಳೋದಕ್ಕೆ ತುಂಬ ಸುಲಭ ವಿಧಾನಗಳಿದೆ. ತುಂಬಾ ಅಂದರೆ ತುಂಬ ಉತ್ತಮವಾದಂಥದ್ದು. ಈಸಿಯಾಗಿ ನಾವು ಶನಿದೇವರನ್ನು ಒಲಿಸ್ಕೊಳ್ಬಹುದು. ನವಗ್ರಹಗಳಲ್ಲಿ ಶನಿದೇವರು ಎಷ್ಟೊಂದು ನಮಗೆ ಆಶೀರ್ವಾದ ಕೊಡ್ತಾನೆ ಅಂದರೆ ನಾವು ಬೇಡದೇ ಇರುವಂಥ ವಿಚಾರಗಳು, ತಪ್ಪುಗಳು ಮಾಡ್ತಾನೆ ಇರ್ತೀವಿ. ಅದನ್ನು ಕಲಿಸೋದಕ್ಕೆ ಅಂತಲೇ ನಮಗೆ ಶಿಸ್ತನ್ನು ಕಲಿಸೋದಕ್ಕೆ ನಮ್ಮ ಜೀವನದಲ್ಲಿ ಆ ಗ್ರಹಗತಿಗಳ ಸಂಚರಣೆಯಿಂದ ನಮಗೆ ಈ ರೀತಿ ಏರಿಳಿತಗಳು ಆಗುತ್ತೆ. ಶನಿದೇವರ ಆಶೀರ್ವಾದ ಒಬ್ಬ ಮನುಷ್ಯನಿಗೆ ಬಂದಿದೆ ಅಂತ ಹೇಳಿದ್ರೆ ರಾಜಯೋಗ ಕೂಡಿ ಬರುತ್ತೆ, ತಿರುಕನು ಕೂಡ ಕುಬೇರನಾಗ್ತಾನೆ. ಅಷ್ಟು ಇಷ್ಟ ಅಲ್ಲ, ಜೀವನದಲ್ಲಿ ಎಲ್ಲ ಸಂತೋಷಗಳನ್ನು ಕೂಡ ಅನುಭವಿಸಬಹುದು. ಅಷ್ಟೊಂದು ನಮಗೆ ಒಳ್ಳೆಯದನ್ನು ಕೊಡುವಂಥದ್ದು. ಅದಕ್ಕೆ ಮುಖ್ಯವಾಗಿ ಆಂಜನೇಯ ಸ್ವಾಮಿಯೇ ತಿಳಿಸಿರುವಂಥದ್ದು, ಯಾರು ನನ್ನನ್ನು ನೆನೆಸ್ಕೊಂಡು ನನ್ನ ಭಕ್ತಾದಿಗಳು ಇರ್ತಾರೋ ಅವ್ರಿಗೆ ಯಾವುದೇ ರೀತಿಯಾದಂಥ ಕಾಟವನ್ನು ನೀನು ಕೊಡಬಾರ್ದು ಅಂತ ಶನಿದೇವರಿಗೆ ತಿಳಿಸಿರುವಂಥದ್ದು. ಶನಿದೇವರಿಗೆ ಗಾಯಗಳಾದಾಗ ಒಂದು ತೈಲ ಲೇಪನ ಮಾಡುವಂಥದ್ದು. ಅದಕ್ಕೋಸ್ಕರ ನಾವು ಎಳ್ಳೆಣ್ಣೆಯನ್ನು ಶನಿವಾರದ ದಿನ ದೇವಸ್ಥಾನಗಳಿಗೆ ಅಭಿಷೇಕಕ್ಕೆ ಕೊಟ್ಟಾಗ ತುಂಬಾ ಒಳ್ಳೆಯದಾಗುತ್ತೆ. ಈ ದಿನ ಎಳ್ಳನ್ನು ನಾವು ದೀಪ ಹಚ್ಚಿದಾಗ, ಎಳ್ಳನ್ನು ಯಾರಿಗಾದರೂ ದಾನ ಮಾಡಿದಾಗ, ಹಾಗೂ ಸಾಸಿವೆಯನ್ನು ಕೂಡ ದಾನ ಮಾಡಿದಾಗ, ಸಾಸಿವೆ ಎಣ್ಣೆಯಿಂದ ನಾವು ಭಗವಂತನಿಗೆ ಅಭಿಷೇಕ ಮಾಡಿದಾಗ ನಮ್ಮ ಮನೆಯಲ್ಲಿ ಏನು ಶನಿ ದೋಷಗಳಿರುತ್ತೋ ಅದನ್ನು ನಾವು ಶಾಂತಿ ರೂಪದಲ್ಲಿ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅಷ್ಟೊಂದು ವ್ಯವಸ್ಥೆ ಇಲ್ಲ ಅನ್ನುವಂಥವರು ಈ ರೀತಿ ಮಾಡ್ಕೊಳ್ಳಿ. ಶನಿ ದೋಷಗಳಿಂದ ಮುಕ್ತಿ ಹೊಂದಬಹುದು. ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ತಂದೆ ತಾಯಿಯನ್ನು ನಾವು ಪ್ರೀತಿ ಮಾಡಬೇಕು, ತಂದೆ ತಾಯಿಗೆ ಗೌರವ ಕೊಡಬೇಕು. ಯಾರು ತಂದೆ ತಾಯಿಯನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೋ ಅವರಿಗೆ ಎಲ್ಲಿಲ್ಲದ ಒಂದು ಸುಖ, ಶಾಂತಿ, ಸಮೃದ್ಧಿ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಮುಖ್ಯವಾಗಿ ಶನಿವಾರದ ದಿನ ಶ್ರೀ ಮಹಾವಿಷ್ಣುವನ್ನು ನಾವು ಆರಾಧನೆ ಮಾಡ್ತೀವಿ. ಭಗವಂತನು ಕಲಿಯುಗದ ದೈವ. ಅದಕ್ಕೋಸ್ಕರ ಯಾವುದೇ ರೀತಿಯ ಕಷ್ಟಗಳಿದ್ದರೂ ಕೂಡ ಶ್ರೀ ಮಹಾವಿಷ್ಣು ಸಮೇತ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾಮ್ಮ ಅಂತಂದ್ಬಿಟ್ಟು ಕರಿಬೇಕು. ನಮಗೆ ಬರೀ ದುಡ್ಡು ಕಾಸು ಅಷ್ಟೇ ಅಲ್ಲ ಸ್ನೇಹಿತರೆ, ಎಷ್ಟೇ ದುಡ್ಡು ಕಾಸಿದ್ರೂ ಕೂಡ ಆರೋಗ್ಯ ಇರಬೇಕು, ನೆಮ್ಮದಿ ಇರಬೇಕು, ಸಂತೋಷ ಇರಬೇಕು, ನಮ್ಮವರು ಅನ್ನುವಂಥವರು ಇರಬೇಕು. ಇದೆಲ್ಲವೂ ಇಲ್ದಿದ್ದಾಗ ಬರೀ ದುಡ್ಡನ್ನು ಇಟ್ಕೊಂಡು ಕೂಡ ನಾವು ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಕೆಲವೊಬ್ಬರಿಗೆ ದುಡ್ಡೇ ಅಪಾಯಕಾರಿ, ಕೆಲವೊಬ್ಬರಿಗೆ ದುಡ್ಡಿಲ್ಲ ಅಂದ್ರೇ ಜೀವನ ನರಕ, ಈ ರೀತಿ ಇರುತ್ತೆ. ನಮ್ಮ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿರಬೇಕು, ಹಣಕಾಸಿನ ಸಮಸ್ಯೆಗಳು ತುಂಬಾ ಇದೆ ಅನ್ನುವಂಥವರು ತುಂಬ ಸಿಂಪಲ್ಲಾಗಿ ನೀವು ಶನಿವಾರದ ದಿನ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಪಚ್ಚ ಕರ್ಪೂರ ಅನ್ನುವಂಥದ್ದು ತುಂಬ ಜನ ಸಾಧಾರಣವಾಗಿ ಅಂದ್ಕೊಂಡು ಬಿಡ್ತಾರೆ, ಕರ್ಪೂರ ಅಷ್ಟೇ ಬಿಡಿ ಅಂದ್ಕೊಳ್ತಾರೆ. ಆದರೆ ಇದರಲ್ಲಿ
ಶಕ್ತಿ ಜಾಸ್ತಿ ಅಡಗಿದೆ, ಲಕ್ಷ್ಮೀದೇವಿ ಅಡಗಿದ್ದಾಳೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಪುಡಿ ಮಾಡಿದ್ದೆ. ಪಚ್ಚಕರ್ಪೂರವನ್ನು ನೀವು ದುಡ್ಡು ಯಾವ ಜಾಗದಲ್ಲಿ ಇಡ್ತೀರಾ, ಬೀರ್ವನಲ್ಲಿ ಜೋಪಾನ ಮಾಡ್ತೀರಲ್ವ, ಆ ಜೋಪಾನ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಪುಡಿ ಮಾಡಿ ಹಾಕಿಬಿಡಿ. ನಿಮ್ಮ ಬಟ್ಟೆಗಳ ಹತ್ರ ಹಾಕಿ ದೇವ್ರ ಮನೆಯಲ್ಲಿ ಇಡಿ ಕರ್ಪೂರದ ಬಿಲ್ಲೆಗಳನ್ನು. ಎಲ್ಲ ರೀತಿಯ ಸಕಾರಾತ್ಮಕ ವಾತಾವರಣ ನಿಮ್ಮ ಮನೆಯಲ್ಲಿ ಸೃಷ್ಟಿಯಾಗುತ್ತೆ, ಕಷ್ಟಗಳು ದೂರ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ಮುಖ್ಯವಾಗಿ ಶನಿವಾರ ಮರೆಯದೆ ಪ್ರತಿ ಶನಿವಾರ ಮಾಡ್ಕೊಳ್ಳಿ, ಎಷ್ಟು ಬದಲಾವಣೆ ಆಗುತ್ತೆ ಅಂತ ನೀವೇ ನೋಡ್ತೀರ. 5 ನೀವು ಈ ರೀತಿ ಲವಂಗಗಳನ್ನು, ಮುಗ್ಗಿರುವಂಥ ಲವಂಗಗಳನ್ನು ತಗೊಳ್ಳಿ. ಪಂಚಭೂತಗಳ ಸಾಕ್ಷಿಯಾಗಿ ನೀವು ಏನು ಸಾಂಬ್ರಾಣಿ ಹಾಕ್ತೀರಾ ಅದರೊಳಗಡೆ ಕರ್ಪೂರದ ಬಿಲ್ಲೆಗಳನ್ನು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಉರಿಸಿ, ಹಾಲಲ್ಲಾಗಿರಬಹುದು, ನಿಮ್ಮ ದೇವ್ರ ಮನೆಯಲ್ಲೇ ಆಗಿರಬಹುದು, ಇದನ್ನು ಉರಿಸಿ ಚೆನ್ನಾಗಿ ಈ ಹೊಗೆಯೆಲ್ಲ ನಿಮ್ಮ ಮನೆಯೆಲ್ಲ ಓಡಾಡಿಸಿ. ಈ ಥರ ಓಡಾಡಿಸಿದಾಗ ಏನಾಗುತ್ತೆ ಅಂದರೆ ನಮಗೇ ಗೊತ್ತಿರೋದಿಲ್ಲ, ನಮ್ಮ ಮನೆಯಲ್ಲಿ ಕಷ್ಟಗಳು ತುಂಬ ಇದೆ, ಜಗಳ ಮಾಡ್ತಾಯಿರ್ತೀರಿ. ಬೆಳಗ್ಗೆ ಎದ್ದಾಗ ಏನೋ ಗಂಡ ಹೆಂಡ್ತಿ ಒಬ್ಬರ ಮುಖ ಒಬ್ಬರು ನೋಡೋದಿಲ್ಲ, ಏನೋ ಸುಮ್ಮನೆ ಇದ್ದಾರೆ, ಒಬ್ರಿಗೊಬ್ರು ಅರ್ಥ ಆಗಿರೋದಿಲ್ಲ, ಲೈಫು ಎಷ್ಟು ಕಠಿಣವಾಗಿರುತ್ತೆ, ಸಾಕು ಈ ಜೀವನ ಅನ್ನೋ ಮಟ್ಟಕ್ಕೆ ಬಂದಿರ್ತಾರೆ. ಅಂಥವ್ರ ಮನೆಯಲ್ಲೂ ಸುಧಾರಣೆ ಕಾಣುತ್ತೆ. ಒಬ್ರನ್ನೊಬ್ರು ಗೌರವದಿಂದ ನಡೆಸ್ಕೊಳ್ತಾರೆ, ಪ್ರೀತಿಯಿಂದ ಇರ್ತಾರೆ, ತುಂಬ ಆರೋಗ್ಯವಾಗಿರುತ್ತೆ, ಅಂದುಕೊಂಡಿರುವ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಇಷ್ಟು ಸಿಂಪಲ್ಲಾಗಿದೆ ನೋಡಿ. ಯಾವುದೇ ರೀತಿಯ ನಿಂತಿರುವ ಕೆಲಸಗಳು ಕೂಡ ನಿಮಗೆ ಜೋರಾಗಿ ನಡೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಷ್ಟು ಶಕ್ತಿ ಇದೆ ಲವಂಗ ಕರ್ಪೂರಕ್ಕೆ. ತುಂಬ ಸಣ್ಣದಾಗಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ, ನಂಬಿಕೆ ಇದ್ದರೆ ಮಾತ್ರ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಕೆಲವು ಶನಿವಾರಗಳು ಇದನ್ನು ಫಾಲೋ ಮಾಡ್ತಾ ಬನ್ನಿ. ಯಾವುದೇ ರೀತಿಯಾದಂಥ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಬೀರೋಕ್ಕೆ ಸಾಧ್ಯನೇ ಇಲ್ಲ. ಬೀರಿದ್ರೂ ಕೂಡ ಇದರಲ್ಲಿ ಸುಟ್ಟು ಭಸ್ಮ ಆಗಿಬಿಡಬೇಕು ಅಷ್ಟೇ, ಆ ಥರ ಆಗುತ್ತೆ. ಮನೆಯಲ್ಲಿ ಮಕ್ಕಳಾಗಿರಬಹುದು, ದೊಡ್ಡವರಾಗಿರಬಹುದು, ಏನೇ ಕೆಲಸ ಕೈಗೆ ಎತ್ಕೊಂಡ್ರೂ ಕೂಡ ಸರಾಗವಾಗಿ ಆಗಬೇಕು, ನಮ್ಮ ಜೀವನ ಸುಂದರವಾಗಿ ಇರಬೇಕು ಅನ್ನುವಂಥವರು ಶನಿವಾರ ತಪ್ಪದೆ ಈ ರೀತಿ ಮಾಡ್ಕೊಳ್ಳಿ. ಅಕಸ್ಮಾತು ನೀವು ಲವಂಗಗಳಿಲ್ಲ ಅನ್ನುವಂಥವರಾದರೆ ಬರೀ ಕರ್ಪೂರವನ್ನೇ ಚೆನ್ನಾಗಿ ಉರಿಸಿಬಿಟ್ಟಿದೆ ಮನೆಯೆಲ್ಲ ಓಡಾಡಿಸಿ. ಕರ್ಪೂರಕ್ಕಿರುವಂಥ ಶಕ್ತಿ ಎಷ್ಟು ಕಠಿಣಾತಿ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಭಸ್ಮ ಮಾಡುವಂಥ ಶಕ್ತಿ ಕರ್ಪೂರಕ್ಕಿದೆ. ಕರ್ಪೂರ ಉರಿದಂಗೆ ಉರಿದೋಗ್ಲಪ್ಪ ನಮ್ಮ ಕಷ್ಟಗಳು ಅಂತ ಹೇಳ್ತೀವಿ ನೋಡಿ, ಅಂದರೆ ಅದರ ಅರ್ಥ ಫಾಸ್ಟಾಗಿ ನಮ್ಮ ಕಷ್ಟಗಳು ಕರಗೋಗುತ್ತೆ ಅಂತ. ಅದಕ್ಕೆ ಇದನ್ನು ಫಾಲೋ ಮಾಡಿ ಶನಿವಾರ ಸ್ನೇಹಿತರೆ. ತ್ರಯೋದಶಿ ಬೇರೆ ಬಂದಿದೆ, ಕಾಗೆ ಏನಾದರೂ ಸಿಕ್ಕಿದ್ರೆ ಕಾಗೆಗೆ ಆಹಾರ ಕೊಡಿ. ಈ ದಿನ ಪಕ್ಷಿ ಪ್ರಾಣಿಗಳು ಯಾವುದೇ ಇರಬಹುದು, ನಾಯಿಗಳು ಸಿಕ್ಕಿದ್ರು ಯಾವುದಕ್ಕೂ ಕೂಡ ಆಹಾರ ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಎಲ್ರಿಗೂ ಧನ್ಯವಾದ.